ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸರ್ಕಾರಿ ನೌಕರರಿಗೆ ಸರ್ಕಾರ ನೀಡಿರುವಂತಹ ಸೇವೆ ಬಗ್ಗೆ ತಿಳಿಸಲಿದ್ದೇನೆ. ನಾನು ಇದೇ ಥರ ನನ್ನ ಚಾನಲ್ನಲ್ಲಿ ಏನೇ ಹೊಸ ಅಪ್ಡೇಟ್ಗಳಿದ್ರೂ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗಾಗಿ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿದರೆ ನಿಮಗೆ ಇಮಿಡಿಯೇಟಾಗಿ ಎಲ್ಲ ನ್ಯೂಸ್ಗಳು ಗೊತ್ತಾಗುತ್ತೆ. ಎಲ್ಲ ವಿಷಯಗಳನ್ನು ತಿಳ್ಕೊಳ್ಬೋದಾಗಿದೆ ನೀವು. ಹಾಗೂ ನಿಮ್ಮ ಕೊಲೀಗ್ಸ್ ಯಾರ್ಯಾರು ಇರ್ತಾರೋ ಅವ್ರ ಹತ್ರ ಕೂಡ ಶೇರ್ ಮಾಡಿ. ಯಾಕಂದರೆ ಈ ಥರದ ಅಪ್ಡೇಟ್ಸ್ಗಳು ಈಗ ನ್ಯೂಸ್ ಚಾನಲ್ಗಳಲ್ಲಿ ಕಡಿಮೆ ಬರೋದು. ಹಾಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ 7th ಪೇ ಕಮಿಷನ್ ಅಥವಾ ಸರ್ಕಾರಿ ನೌಕರರಿಗೆ ಏನೇನು ಅಪ್ಡೇಟ್ಸ್ ಇರುತ್ತೋ ಅದೆಲ್ಲದು ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ಮೊದಲನೇದಾಗಿ ಸರ್ಕಾರ ಏನು ಹೇಳಿದೆ ಅಂದರೆ, ಹೋಳಿ ಹಬ್ಬಕ್ಕೂ ಮುನ್ನವೇ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ನೀಡಲಿದೆ ಅಂತ. ಇನ್ನೇನು ನಿಮಗೆ ಗೊತ್ತಿದೆ, ಮಾರ್ಚ್ 24-25ರಂದು ಹೋಳಿ ಹಬ್ಬ ಆಚರಣೆ ಇದೆ. ಸೊ ಆ ಹೋಳಿ ಹಬ್ಬದ ಮೊದಲೇ ಸರ್ಕಾರಿ ನೌಕರರಿಗೆ ನಾವು ಘೋಷಣೆ ಮಾಡ್ತೀವಿ ಅಂತ ಸರ್ಕಾರ ತಿಳಿಸಿದೆ. ಪ್ರಸ್ತುತ ಕೇಂದ್ರ ಸರ್ಕಾರಿ ನೌಕರರು 46% ತುಟ್ಟಿ ಭತ್ಯೆಯನ್ನು ಪಡೆಯುತ್ತಿದ್ದಾರೆ. ಕೇಂದ್ರ ಸರ್ಕಾರಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಏನಿರ್ತೋ ಅವರಿಗೆ 46% DA ಆಲ್ರೆಡಿ ಸಿಗ್ತಾ ಇದೆ. ಇದರಲ್ಲಿ 4% ಹೆಚ್ಚಳವಾದರೆ ಉದ್ಯೋಗಿಗಳ ತುಟ್ಟಿ ಭತ್ಯೆ 50% ತಲುಪ್ತದೆ ಅಂತ ಹೇಳಿದ್ದಾರೆ. ಸೊ ಅಂದರೆ ಇವಾಗ 46%ಗೆ ಇನ್ನು 4% ಆ್ಯಡ್ ಮಾಡಿ ಒಟ್ಟು DA ಹೈಕ್ ಏನಿದೆ ಅದನ್ನು 50% ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ, ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಕನ್ನಡದಲ್ಲಿ ಕೂಡ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಹೇಳೋದು ಅರ್ಥ ಆಗಿಲ್ಲ ಅಂದರೆ ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡು ಓದಿ ಕೂಡ ಅರ್ಥ ಮಾಡ್ಕೊಳ್ಬೋದಾಗಿದೆ ಈ ನ್ಯೂಸನ್ನು. ಮತ್ತು ಇದರಿಂದ ನೌಕರರ ಮಾಸಿಕ ವೇತನದಲ್ಲಿ ಭಾರಿ ಏರಿಕೆ ಆಗಲಿದೆ. ಯಾಕೆ ಏರಿಕೆ ಆಗಲಿದೆ ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾಕಂದರೆ ತುಟ್ಟಿ ಭತ್ಯೆ ನಿಮ್ಮದು 50% ಆದಾಗ ನಿಮ್ಮದು ಬೇಸಿಕ್ ಪೇ ಕೂಡ ಜಾಸ್ತಿ ಆಗುತ್ತೆ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ಹೇಗೆ ಅಂತ. ನೆಕ್ಸ್ಟು ಮನೆ ಬಾಡಿಗೆ ಭತ್ಯೆ ಅಂದರೆ HRA ಅಂತ, ಹೌಸ್ ರೆಂಟ್ ಅಲೋವೆನ್ಸ್ ಅಂತ ಏನು ಹೇಳ್ತಿರೋ ಅದು, ಮತ್ತು ಮಕ್ಕಳ ಶಿಕ್ಷಣ ಶುಲ್ಕ. ಸೊ ನಿಮ್ಗೆ ಗೊತ್ತಿರ್ಬೋದು, ಯಾರ್ಯಾರು ಕೇಂದ್ರ ಸರ್ಕಾರಿ ನೌಕರರು ಇರ್ತಿರೋ ಸೊ ಅವರು ಮಕ್ಕಳು ಸ್ಕೂಲ್ ಫೀಸನ್ನು ಏನಿರುತ್ತೋ ನೀವು ಸ್ಕೂಲಿಂದ ಒಂದು ಟ್ಯೂಷನ್ ಫೀಸ್ ಸರ್ಟಿಫಿಕೇಟ್ ಅಂತ ಪಡೆದುಕೊಳ್ಬೋದಾಗಿದೆ. ಸೊ ಎಷ್ಟು ವರ್ಷಕ್ಕೆ ನೀವು ಸ್ಕೂಲ್ ಫೀಸ್ ಕಟ್ಟಿರ್ತೀರೋ ಆ ಫೀಸಲ್ಲಿ ಒಂದಿಷ್ಟು ಅಮೌಂಟ್ ಅಂತ ಇರುತ್ತೆ. ಅದು ನಿಮ್ಮ ಡಿಪಾರ್ಟ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ಡಿಪಾರ್ಟ್ಮೆಂಟಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಾ ಅಂತ. ಅದರಲ್ಲಿ ಕನ್ಸೆಷನ್ ಇರುತ್ತೆ. ಅಷ್ಟೇ ಅಮೌಂಟ್ಗೆ ಟ್ಯಾಕ್ಸ್ ಇರೋಲ್ಲ. ಫಾರ್ ಎಕ್ಸಾಂಪಲ್, ನೀವು ವರ್ಷಕ್ಕೊಂದು 1 ಲಕ್ಷ ಫೀಸ್ ಕಟ್ಟಿದರೆ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಒಂದು 50,000 ಫೀಸ್ವರೆಗೂ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇದೆ ಅಂತ ಇದ್ದರೆ ಅದು ನಿಮಗೆ ಎಕ್ಸೆಂಪ್ಷನ್ ಸಿಗುತ್ತೆ. ಮಕ್ಕಳ ಆರೈಕೆಗಾಗಿ ಸಿಗುವ ವಿಶೇಷ ಭತ್ಯೆ ಅಂದರೆ ಇವಾಗ ಚಿಕ್ಕ ಮಕ್ಕಳದು ಅಥವಾ ಇವಾಗ ಡೆಲಿವರಿ ಟೈಮಲ್ಲಿ ಆ ಥರ ಸಿಗುವಂಥ ಸ್ಪೆಷಲ್ ಅಲೌನ್ಸ್, ಮತ್ತು ಪ್ರಯಾಣ ಭತ್ಯೆ ಅಂದರೆ ಟ್ರಾವೆಲ್ ಅಲೌನ್ಸ್. ಇದಂತೂ ಎಲ್ಲ ಸರ್ಕಾರಿ ಡಿಪಾರ್ಟ್ಮೆಂಟಲ್ಲೂ ಇರುತ್ತೆ. ಟ್ರಾವೆಲ್ ಅಲೌನ್ಸ್ ಇದೆಲ್ಲ ವಿಷಯಗಳಲ್ಲೂ ಏರಿಕೆ ಕಾಣಲಿದೆ. ಅಂದರೆ ಮಾರ್ಚಲ್ಲಿ ಏನು ಅನೌನ್ಸ್ಮೆಂಟ್ ಆಗಲಿದೆಯೋ ಅದು ಬರೀ DA ಹಾಕಲ್ಲ, ನಿಮ್ಮ HRA, ಟ್ಯೂಷನ್ ಫೀಸ್, ಟ್ರಾವೆಲ್ ಅಲೌನ್ಸ್ ಇದೆಲ್ಲದರಲ್ಲೂ ಏರಿಕೆ ಕಾಣುತ್ತೆ ಅಂತ ಆರ್ಥಿಕ ತಜ್ಞರು ಹೇಳಿದ್ದಾರೆ. ಸೊ ಆರ್ಥಿಕ ತಜ್ಞರೇನು ಏನು 7th ಪೇ ಕಮಿಷನ್ ರಿಪೋರ್ಟ್ ಇರುತ್ತಲ್ವ ಅದನ್ನು ಅನಲೈಸ್ ಮಾಡಿ ಅವರು ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ. ಈ ಥರ ಒಮ್ಮೆ ತುಟ್ಟಿ ಭತ್ಯೆ 50% ತಲುಪಿದರೆ ನಂತರ ಮಾಸಿಕ ವೇತನದಲ್ಲಿ ಭಾರಿ ಏರಿಕೆ ಆಗಲಿದೆ. ನಾನು ಆಲ್ರೆಡಿ ಹೇಳ್ದಂಗೆ DA ಅಲೌನ್ಸ್ ಏನಂತಿರೋದು 50% ತಲುಪಿದರೆ, 50% ಅಂದರೆ ಏನರ್ಥ, ನಿಮ್ಮ ಸ್ಯಾಲ್ರಿದು 50%. ಫಾರ್ ಎಕ್ಸಾಂಪಲ್, ನಿಮಗೆ 18,000 ಸ್ಯಾಲ್ರಿ ಸಿಗ್ತಿದ್ರೆ DAನೇ 9,000 ಸಿಗುತ್ತೆ. 50% ಆಫ್ ಯುವರ್ ಬೇಸಿಕ್ ಪೇ ಅದು ತಲುಪಿದಾಗ ನಿಮ್ಮ ಬೇಸಿಕ್ ಪೇಯಲ್ಲಿ ಜಾಸ್ತಿ ಆಗುತ್ತೆ. ಹೇಗೆ ಜಾಸ್ತಿ ಆಗುತ್ತೆ ಅಂದರೆ, ತುಟ್ಟಿ ಭತ್ಯೆಯನ್ನು 50%ಕ್ಕೆ ಹೆಚ್ಚಿಸಿದರೆ 7ನೇ ವೇತನ ಆಯೋಗದ ಶಿಫಾರಸಿನಂತೆ DAಯನ್ನು ಶೂನ್ಯಗೊಳಿಸಿ ತುಟ್ಟಿ ಭತ್ಯೆ ಮೊತ್ತವನ್ನು ವೇತನಕ್ಕೆ ಸೇರಿಸಲಾಗುವುದು. ಅಂದರೆ 7th ಪೇ ಕಮಿಷನಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಇದುವರೆಗೆ DA ನಿಮ್ಮದು 1%, 2%, 3% ಹಾಗೆ ಇದು ಜಾಸ್ತಿಯಾಗಿ ಆಗಿ 46 ಆಗಿದೆ. ಇವಾಗ ಇನ್ನು 4% ಆ್ಯಡ್ ಮಾಡಿದರೆ 50% ಆಗುತ್ತೆ. ಸೊ 50% ಆದ ನಂತರ ಮತ್ತೆ ನೆಕ್ಸ್ಟ್ ಇಯರಿಂದ 51%, 52% DA ಅಂತ ಆ ಥರ ಮಾಡೋ ಬದಲು ಅವ್ರು ಏನು ಹೇಳಿದ್ದಾರೆ ಅಂದರೆ, 50% ಆದ ನಂತರ ವೇತನ ಆಯೋಗ ಏನು ಹೇಳಿದೆ, 50% ಆಫ್ DA ಅಂದರೆ ಎಷ್ಟು. ಫಾರ್ ಎಕ್ಸಾಂಪಲ್, ನಾವು ಒಂದು ಎಕ್ಸಾಂಪಲ್ ತಗೊಂಡ್ರೆ 18,000 ಬೇಸಿಕ್ ಪೇ ಇರೋದು 50% DA ಅಂದರೆ 9,000 ಆಗುತ್ತೆ. ಈ 18,000ಗೆ 9,000ಅನ್ನು ಆ್ಯಡ್ ಮಾಡಿ 27,000 ಆಗುತ್ತೆ. ಈ
18,000 ಸಾರಿ 18,000 ಇರೋರಿಗೆ 9,000 ಆ್ಯಡ್ ಮಾಡಿ 27,000 ಆಗುತ್ತೆ. ಆ 27,000 ನೀವು ಏನು ಮಾಡಿ ಅಂದರೆ ಅದನ್ನು ಬೇಸಿಕ್ ಪೇ ಅಂತ ಹೇಳಿ, ಆ ಬೇಸಿಕ್ ಪೇಯನ್ನು ನೀವು ಏನಂತ ಹೇಳಿ 27,000 ಆಗಿರುತ್ತಲ್ಲ ಅದನ್ನು ನ್ಯೂ ಬೇಸಿಕ್ ಪೇ ಅಂತ ಕನ್ಸಿಡರ್ ಮಾಡಿ ನೆಕ್ಸ್ಟ್ ಇಯರಿಂದ ಏನೋ ಡಿ ಎ ಹಾಕಿರುತ್ತೋ ಮತ್ತು 1% 2% ಆ ಥರ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ನಿಮ್ಮ ಬೇಸಿಕ್ ಪೇನೇ 18,000ಇಂದ 27,000 ಆಗಿಬಿಡುತ್ತೆ. ಪ್ಲಸ್ ಅದಕ್ಕೆ ಆಮೇಲೆ ನೆಕ್ಸ್ಟ್ ಇಯರಿಂದ ಎಕ್ಸ್ಟ್ರಾ ಡಿ ಎ 27,000 2% ಆಫ್ 27,000 3% ಆಫ್ 27,000 ಆ ಥರ ಸಿಗುತ್ತೆ ಅಂತ ಹೇಳಿದ್ದಾರೆ. ಇದೊಂದು ನಾನು ಎಕ್ಸಾಂಪಲ್ ಒಟ್ಟಿಗೆ ಎಕ್ಸ್ಪ್ಲೇನ್ ಮಾಡಿರೋದು ಎಷ್ಟು ಜಾಸ್ತಿ ಆಗುತ್ತೆ ಅಂತ ನಿಮಗೆ. ಹೀಗಾದಾಗ ನೌಕರರ ಮೂಲ ವೆಚ್ಚದಲ್ಲಿ ಭಾರಿ ಹೆಚ್ಚಳ ಕಾಣ್ಬೋದು ಅಂತ ನಾನು ಆಲ್ರೆಡಿ ಹೇಳ್ದಂಗೆ 18,000 ಸಿಗ್ತಿರೋರಿಗೆ ಸಡನ್ನಾಗಿ 27 ಅಂದರೆ ಎಷ್ಟು ಜಾಸ್ತಿ ಆಗುತ್ತೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ಯಾಲ್ರಿ ಜಾಸ್ತಿ ಇದ್ದಷ್ಟು ಜಾಸ್ತಿ ನಿಮಗೆ ಹೆಚ್ಚಳನ ಕಾಣಕ್ಕೆ ಸಿಗುತ್ತೆ. ಸೊ ಈ ಕಾರಣದಿಂದಾಗಿ ಇತರ ಪಾವತಿಗಳು ಸಹ ಹೆಚ್ಚಾಗುತ್ತವೆ. ಅಂದರೆ ಯಾಕಂದರೆ ನಿಮ್ಮ ಡಿ ಎ ಹೈಕು, ಎಚ್ ಆರ್ ಎ ಮತ್ತು ಟ್ಯೂಷನ್ ಫೀಸ್ ಏನಿರುತ್ತೋ ಅದೆಲ್ಲದನ್ನು ಕ್ಯಾಲ್ಕುಲೇಟ್ ಮಾಡೋದು ಬೇಸಿಕ್ ಪೇ ಅಥವಾ ಮೂಲ ವೇತನದಲ್ಲಿ ಎಷ್ಟು ಮೂಲ ವೇತನ ಇರುತ್ತೋ ಅದರ ಮೇಲೆ ಇಷ್ಟು % ಪ್ರಯಾಣ ಭತ್ಯೆ. ಫಾರ್ ಎಕ್ಸಾಂಪಲ್ 10% ಆಫ್ ಬೇಸಿಕ್ ಪೇಯನ್ನು ಟ್ರಾವೆಲ್ ಅಲೌನ್ಸಾಗಿ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಿಮ್ಮ ಬೇಸಿಕ್ ಪೇನೇ ಇವಾಗ 18,000ಇಂದ 27,000 ಆಗಿರೋದ್ರಿಂದ ಬೇರೆ ಎಲ್ಲ ಭತ್ಯೆಗಳಲ್ಲೂ ಜಾಸ್ತಿ ಸಿಗಲಿದೆ ಅಂತ ಹೇಳಿದ್ದಾರೆ. ಸೊ ಇದು ತುಂಬಾ ಹೆಲ್ಪ್ ಆಗುತ್ತೆ. ನಾನು ಆಲ್ರೆಡಿ ಇವಾಗ ನಿಮಗೆ ಎಷ್ಟು ಕ್ಲಿಯರಾಗಿ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಐಡಿಯಾ ಬೇಕಂತಿದ್ರೆ ನಾನು ಆಲ್ರೆಡಿ ಪೇ ಮ್ಯಾಟ್ರಿಕ್ಸನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಬಗ್ಗೆ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳಿ. ಹಾಗೆ ಕೇಂದ್ರ ಸರ್ಕಾರಿ ನೌಕರರು ಯಾವ ಡೇಟ್ ನಾನು ಹೇಳಿದೆ ಇದರಲ್ಲಿ ಡೇಟ್ ಹೇಳ್ತೀನಿ ಅಂತ ಸೊ ನೀವು ತಿಳ್ಕೊಳ್ಳಿ. ಮಾರ್ಚ್ 20 ನೋಟ್ ಮಾಡ್ಕೊಳ್ಳಿ ಡೇಟ್. ಮಾರ್ಚ್ 20ರಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಹೆಚ್ಚಳ ಘೋಷಣೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಮಾರ್ಚ್ 20ರಂದು ಏನು ಸಚಿವ ಸಂಪುಟ ಸಭೆ ನಡೆಯಲಿದೆಯೋ ಆ ಸಭೆಯಲ್ಲಿ ಈ ಎಲ್ಲ 7th ಪೇ ಕಮಿಷನ್ ಮತ್ತು ಡಿ ಎ ಹೈಕು, ಅಲೋವೆನ್ಸಸ್ ಹೈಕು, ಬೇಸಿಕ್ ಪೇ ಹೈಕು ಇದೆಲ್ಲದನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಾಗೋ 100% ಚಾನ್ಸ್ ಇದೆ. ಯಾಕಂದರೆ ಲೋಕಸಭೆ ಚುನಾವಣೆ ಬರ್ತಾ ಇರೋದ್ರಿಂದ ಅದರ ಮೊದಲೇ ಜಾರಿಗೆ ತರಬೇಕು. ಚುನಾವಣೆ ಡೇಟ್ ಅನೌನ್ಸ್ಮೆಂಟ್ ಆದಮೇಲೆ ಯಾವ ಸರ್ಕಾರಿ ಘೋಷಣೆಗಳನ್ನು ಮಾಡೋ ಹಾಗಿಲ್ಲ, ಯಾವ ಯೋಜನೆಗಳನ್ನು ಜಾರಿಗೆ ತರೋ ಹಾಗಿಲ್ಲ. ಹಾಗಾಗಿ ಇದು ಮಾರ್ಚ್ 20ಕ್ಕೆ ಏನು ಸಭೆ ನಡೆಯಲಿದೆಯೋ ಅಲ್ಲಿ ಜಾಸ್ತಿ ಆಗುವಂಥ 100% ಚಾನ್ಸಸ್ ಇದೆ. ಇನ್ನು ತುಟ್ಟಿ ಭತ್ಯೆ ಹೆಚ್ಚಳ ಘೋಷಣೆ ಆದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳ ಬಾಕಿ ಡಿ ಎನ್ ಕೂಡ ವೇತನದೊಂದಿಗೆ ನೀಡಲಾಗುವುದು ಅಂತ ಹೇಳಿದರು. ಅಂದರೆ ಏನರ್ಥ, ಇವಾಗ ಮಾರ್ಚಲ್ಲಿ ಘೋಷಣೆ ಮಾಡ್ತಾರೆ, ಆವಾಗ ಏನು ನಮಗೆ ಜನವರಿಯಿಂದ ಹೆಚ್ಚಳ ಸಿಗುತ್ತೆ. ಜನವರಿ ಮತ್ತು ಫೆಬ್ರವರಿಯಲ್ಲಿ ಏನು ಈ ಜಾಸ್ತಿ ಡಿ ಎ ಇರೋದು ಅಪ್ಲೈ ಆಗುತ್ತೆ. ಆಲ್ರೆಡಿ 18 ಮಂತ್ಸಿಂದ ಏನು ಅರಿಯರ್ಸ್ ಬಾಕಿದ್ದು ಅದು ಕೊಡ್ತಾರೆ, ಬಟ್ ಅದು ಹಳೆ ಡಿ ಎ ಪ್ರಕಾರ ಕೊಡ್ತಾರೆ. 46% ಏನಿರುತ್ತೋ ಈ 50% ಡಿ ಎ ಅನ್ನೋದೇನಿದೆ ಅದು ಜನವರಿ ಮತ್ತು ಜನವರಿಯಿಂದ ಅಪ್ಲೈ ಆಗುತ್ತೆ. ಸೊ ಜನವರಿಯಲ್ಲಿ 50% ಥರ ಡಿ ಎ, ಫೆಬ್ರವರಿದು 50% ಡಿ ಎ, ಮಾರ್ಚ್ 50% ಡಿ ಎ. ಇದು ಮೂರು ಸೇರಿ ನಮಗೆ ಮಾರ್ಚ್ ತಿಂಗಳ ವೇತನ